ಇನ್ನು ಮೈಸೂರು ಮೂಡಾದಲ್ಲಿ ಭ್ರಷ್ಟಾಚಾರ ಅಂತೂ ತಾಂಡವಾಡ್ತಾ ಇದೆ. ಹಣದಾಸೆಗೆ ಸತ್ತ ವ್ಯಕ್ತಿಯನ್ನೇ ಬದುಕಿಸಿದ್ದಾರೆ ಅಧಿಕಾರಿಗಳು. 2016ರಲ್ಲಿ ಸತ್ತವ ಈಗ 2023ರಲ್ಲಿ ನೋಡಿದ್ರೆ ಬದುಕಿದ್ದಾರೆ ಅನ್ನೋ ದಾಖಲೆ ಸೃಷ್ಟಿಯಾಗಿದೆ. ಯಾರದ್ದೋ ಜಾಗಕ್ಕೆ ನಕಲಿ ವ್ಯಕ್ತಿಯನ್ನ ಸೃಷ್ಟಿ ಮಾಡಿ ಅಕ್ರಮ ಎಸಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ಜೊತೆ ಮಾಜಿ ತಹಶೀಲ್ದಾರ್ ಕೂಡ ಈ ಕಳ್ಳಾಟದಲ್ಲಿದ್ದಾರೆ. ಅಕ್ರಮದ ವಿರುದ್ಧ ಇಡಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸ್ತೀನಿ ಅಂತ ನ್ಯೂಸ್ ಫಸ್ಟ್ಗೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕರ್ಮಕಾಂಡ ಬಯಲಾಗ್ತಾ ಇದೆ ಮೂಡಾಕ್ಕೆ ಸಂಬಂಧಪಟ್ಟ ಹಾಗೆ. ಮೈಸೂರು ಮೂಡಾದಲ್ಲಿ ನಡೆದಿರುವಂತಹ ಮತ್ತೊಂದು ಪ್ರಕರಣ ಇದು. ನೋಡಿ, ಈ ವ್ಯಕ್ತಿ 2016ರಲ್ಲಿ ಸತ್ತು ಹೋಗಿದ್ದಾರೆ. ಈಗ ಬಲಭಾಗದಲ್ಲಿ ನೀವು ಗಮನಿಸ್ತಾ ಇದ್ರಲ್ಲ ಫೋಟೋ, ಆ ವ್ಯಕ್ತಿ 2016ರಲ್ಲೇ ತೀರು ಹೋಗಿದ್ದಾರೆ. ಬಟ್ ಈಗ ಅವರ ಹೆಸರಲ್ಲಿ ದಾಖಲೆಗಳು ಸೃಷ್ಟಿಯಾಗಿದೆ. ಸತ್ತಿರುವಂತಹ ವ್ಯಕ್ತಿ ಫೋಟೋ ನೀವು ನೋಡ್ತಾ ಇದ್ದೀರಲ್ಲ, ಇವರ ಹೆಸರಿನಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆ ಮೂಲಕ ಅಕ್ರಮ ಎಸಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಕೂಡ 7 ವರ್ಷ ಆದಮೇಲೆ. 2016ರಲ್ಲಿ ಸತ್ತಿರುವಂಥ ವ್ಯಕ್ತಿ ಇವರು ಕೆ ಚಂದ್ರು ಅನ್ನೋರು. ಈಗ ನಕಲಿ ವ್ಯಕ್ತಿಗ ಫೋಟೋ ನೀವು ಗಮನಿಸ್ತಾ ಇದ್ದೀರಲ್ಲ, 2023ರಲ್ಲಿ ಮತ್ತೊಂದು ಡಾಕ್ಯುಮೆಂಟ್ ಅನ್ನ ಮಾಡಿದ್ದಾರೆ. ಆ ಮೂಲಕ ಇಲ್ಲಿ ಅಕ್ರಮ ಎಸಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಬೆಳಕಿಗೆ ಬರ್ತಾ ಇದೆ. ಕೇವಲ ಅಧಿಕಾರಿಗಳು ಮಾತ್ರ ಅಷ್ಟೇ ಅಲ್ಲ, ಇಲ್ಲಿ ತಹಶೀಲ್ದಾರ್ ಕೂಡ ಇವರ ಜೊತೆಗೆ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಥರ ಇನ್ನೂ ಎಷ್ಟೆಷ್ಟು ಪ್ರಕರಣಗಳು ನಡೆದು ಹೋಗಿದೆಯೋ ಮೂಡಾದಲ್ಲಿ ಅನ್ನೋದು ಒಂದೊಂದಾಗಿ ಆಚೆ ಬರಬೇಕಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಾನು ದೂರು ಕೊಡ್ತೀನಿ ಅಂತೇಳಿ ಗಂಗರಾಜು ಆರ್ಟಿಐ ಕಾರ್ಯಕರ್ತ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಹಣದಾಸೆಗೆ ಸತ್ತ ವ್ಯಕ್ತಿಯನ್ನ ಈ ರೀತಿ ಬದುಕಿಸಿರುವಂಥ ಒಂದು ಪ್ರಸಂಗ ಮೈಸೂರು ಮೂಡಾದಲ್ಲಿ ನಡೆದಿದೆ. ಶಿವಚಿಕ್ಕಯ್ಯ 2016 ಸತ್ತೋಯ್ತಾನೆ. ಉಭಯದ್ರು ಶಿವಚಿಕ್ಕಯ್ಯ ಹಾಜರಾಯ್ತಾನಂತೆ 2023ರಲ್ಲಿ ಸತ್ತೋಗಿರೋ ವ್ಯಕ್ತಿ 8 ವರ್ಷ ಆದಮೇಲೆ. ನೋಡಿ ಎಂಥ ಖತರ್ನಾಕ್ ಐಡಿಯಾ ಉಪಯೋಗಿಸಿ ಈ ಗಿರೀಶ್ ತಹಸೀಲ್ದಾರು ಈ ಹಿಂದೆ ಇಲ್ಲಿ ಇನ್ನೊಂದು ಯಾವುದೋ ಒಂದು 2 ಸರ್ವೆ ನಂಬರಲ್ಲಿ ಬಗರುಕುಮಲ್ಲಿ ಏನೋ ಮಾಡಿ ತಗಲಾಕೊಂಡೆ. ಅದು ಮುಂದೆ ಬರುತ್ತೆ, ನೆಕ್ಸ್ಟು ಅದನ್ನ ಹೇಳ್ತೀನಿ. ಸೊ ಇದರಲ್ಲಿ ಏನಾಗುತ್ತೆ, ಈಗ ತಹಸೀಲ್ದಾರ್ ಕೋರ್ಟ್ ಆದೇಶದ ಮೇಲೆ AC ಕೋರ್ಟ್ಗೆ ಹೋಗ್ತಾರೆ. AC ಕೋರ್ಟಲ್ಲೂ ಸಹ ಅಲ್ಲಿ ವಿಚಾರಣೆ ಆಗುತ್ತೆ. ವಿಚಾರಣೆ ಆಗಿ ಅಲ್ಲೂ ಸಹ ಸಮರ್ಥವಾಗಿ ಮುಗಿಸಲ್ಲ. ಅದಾದಮೇಲೆ DC ಕೋರ್ಟ್ಗೆ ಹೋಗುತ್ತೆ. DC ಕೋರ್ಟಲ್ಲಿ ಹೋಗಿ DC ಕೋರ್ಟಲ್ಲಿ ಈಗಲೂ ಪೆಂಡಿಂಗ್ ಇದೆ. ಒಂದು ಅರ್ಜಿ ಕೊಡ್ತಾನೆ. ಯಾರು ಇವು ಚಂದು ನಾನು ಬಂದು ಮೂಡಕ್ಕೆ ಅರ್ಜಿ ಕೊಡ್ತಾನೆ. ಅವನ ಅಡ್ರೆಸ್ ಇಲ್ಲ, ಕುಲಗೋತ್ರ ಏನೂ ಇಲ್ಲ. ಅರ್ಜಿ ಕೊಟ್ಬಿಟ್ಟು ಏನೋ ಸ್ವಾಮಿ ನಂದು ಭೂಮಿ ಇದು. ಇಷ್ಟೆಲ್ಲ ತಕರಾರು ಚಂದ್ರೂ ಪಾರ್ಟಿ ಮಾಡಿದ್ದಾರೆ. ಎಲ್ಲ ತಕರಾರು ಇರೋದು ಗೊತ್ತಿದೆ. ಎಲ್ಲ ಇದ್ರೂ ಸಹ ಅವನೇನು ಮಾಡ್ತಾನೆ, ಒಂದು ಅರ್ಜಿ ಕೊಡ್ತಾನೆ ದಿನೇಶ್ಗೆ. ಆ ದಿನೇಶ್ಗೆ ಅರ್ಜಿ ಕೊಟ್ಟಾಗ ಅಲ್ಲೇನು ಮಾಡ್ತಾರೆ, 2 ಎಕರೆ 18 ಗುಂಟೆಗೆ ಒಂದು ಪರಿಹಾರ ಕೊಡ್ತಾರೆ. 50-50 ಅನುಪಾತದಲ್ಲಿ ಪರಿಹಾರ ಕೊಡ್ತಾರೆ. ಏನು ಕೊಟ್ಟವ್ರೆ ಪರಿಹಾರನ? 60-40 8 ಸೈಟ್ ಕೊಟ್ಟವ್ರೆ ವಿಜಯನಗರದಲ್ಲಿ. 30-40 3 ಸೈಟ್ ಕೊಟ್ಟಿದ್ದಾರೆ. ಯಾರಿಗೆ? ಭೂ ಮಾಲೀಕನೇ ಅಲ್ಲ, ಅವ್ರ ತಾತ ಯಾರು ಶಿವಚಿಕ್ಕಯ್ಯನಿಗೆ ಮಾರ್ಬಿಟ್ಟು ಅವ್ರ ಅಪ್ಪ ತಾತ ಸತ್ತೋಗಿದ್ದಾರೆ. ಅದು ಇವನಿಗೂ ಗೊತ್ತಿದೆ. ಶಿವಚಿಕ್ಕಯ್ಯ 2016 ಸತ್ತೋಯ್ತಾನೆ. ಉಭಯ ಸೊ ಈ ತರ ಸತ್ತವನನ್ನೇ ಬದುಕಿಸಿ ಅಕ್ರಮ ಎಸಗಿರೋದೀಗ ಬೆಳಕಿಗೆ ಬರ್ತಾ ಇದೆ. ಈ ಹಿಂದಿನ ತಹಶೀಲ್ದಾರ್ ನವೀನ್ ಜೋಸೆಫ್ ನೀಡಿದಂತಹ ವರದಿ ಇತ್ತು. ಈ ವರದಿಯನ್ನ ಬಚ್ಚಿಟ್ಟು ಹೊಸ ಆದೇಶವನ್ನ ಗಿರೀಶ್ ಅನ್ನೋರು ಮಾಡಿರ್ತಾರೆ. AC ಕಚೇರಿಯಲ್ಲಿ ಈ ಆದೇಶ ಇತ್ಯರ್ಥ ಆಗಿರುತ್ತೆ. ಆದರೆ ಇದನ್ನ ತಿರುಚಿ ಹೊಸ ಆದೇಶವನ್ನ ತಹಶೀಲ್ದಾರ್ ನೀಡಿರ್ತಾರೆ. ಮತ್ತೆ ಸುಳ್ಳು ದಾಖಲೆಗಳನ್ನು ಪಡ್ಕೊಂಡು 11 ಸೈಟ್ಗಳನ್ನು ಇಲ್ಲಿ ಡೀಲ್ ಮಾಡಲಾಗಿದೆ. 2016ರಲ್ಲಿ ಮೃತಪಟ್ಟಿರುವಂಥ ಕ್ಯಾತಮಾರನಹಳ್ಳಿಯ ನಿವಾಸಿ ಶಿವಚಿಕ್ಕಯ್ಯ ಅನ್ನುವಂಥವ್ರು ಮೃತಪಟ್ಟಿರ್ತಾರೆ. ಸರ್ವೆ ನಂಬರ್ 155ರಲ್ಲಿ 4 ಎಕರೆ 36 ಗುಂಟೆ ಜಮೀನನ್ನು ಹೊಂದಿರ್ತಾರೆ ಶಿವಚಿಕ್ಕಯ್ಯ. ಆ ಪೈಕಿ 2.19 ಎಕರೆ ಭೂಸ್ವಾಧೀನ ಪಡಿಸ್ಕೊಂಡು ಅದಕ್ಕೆ ಮುಡಾ ಪರಿಹಾರವನ್ನು ನೀಡಿರುತ್ತೆ. 1,30,000 ಪರಿಹಾರ, ಹಾಗೆ 3 ಸೈಟ್ಗಳನ್ನು ನೀಡಲಾಗಿರುತ್ತೆ. ಇನ್ನು ಉಳಿಕೆ ಜಮೀನಿತ್ತಲ್ಲ 2.19 ಗುಂಟೆ ಶಿವಚಿಕ್ಕಯ್ಯ ಹೆಸರಿನಲ್ಲಿ ಇರುವಂಥ ಜಮೀನದು. ಈ ಉಳಿಕೆ ಜಮೀನಿಗೆ ಕೆ ಚಂದ್ರು ಮಾಲೀಕ ಅಂತ ದಾಖಲೆ ಸೃಷ್ಟಿ ಮಾಡಿರೋದು. ಸತ್ತಿರುವಂಥ ವ್ಯಕ್ತಿ, ಆ ವ್ಯಕ್ತಿಯ ಜಾಗಕ್ಕೆ ಮತ್ತೊಬ್ಬ ವ್ಯಕ್ತಿಯನ್ನು ನಕಲಿ ಸೃಷ್ಟಿ ಮಾಡಿ ದಾಖಲೆ ಮಾಡಿದ್ದಾರೆ. ಈ ನಕಲಿ ಕೆ ಚಂದ್ರುವಿಗೆ 50-50 ಅನುಪಾತದಲ್ಲಿ ಮತ್ತೆ 11 ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ. ವಿಜಯನಗರದಲ್ಲಿ ಈ ಸೈಟ್ಗಳನ್ನು ನೀಡಿರೋದು ಯಾರು? ಮಾಜಿ ಆಯುಕ್ತ ದಿನೇಶ್. ಮೊನ್ನೆಯಷ್ಟೇ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದ್ರಲ್ಲ, ಇಷ್ಟು ದಿನ ನಾಪತ್ತೆಯಾಗಿದ್ರು. ಮೊನ್ನೆ ಇಡಿ ಸಮನ್ಸ್ ಕೊಟ್ಟಿದ್ದರಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ ದಿನೇಶ್. ಸೊ ಅರ್ಜಿ ಹಾಕಿದ ಕೇವಲ 4 ದಿನಕ್ಕೆ ಈ ನಕಲಿ ವ್ಯಕ್ತಿಗೆ 11 ಸೈಟ್ಗಳ ಹಂಚಿಕೆ ಆಗುತ್ತೆ ಮೂಡಾಯಿಂದ.
ಮೂಡಾಗೆ ಬರೆದಿರುವಂಥ ಅರ್ಜಿಯಲ್ಲಿ ವಿಳಾಸವನ್ನು ಕೂಡ ನಮೂದಿಸಿಲ್ಲ ಈ ಅರ್ಜಿದಾರ. ನೋಡಿ, ಅದೇ ಬೇರೆ ಯಾರಾದರೂ ಸಾಮಾನ್ಯ ಅರ್ಜಿದಾರರಾದರೆ ಈ ಥರ ಲೋಪಗಳಿದ್ರೆ 4 ದಿನದಲ್ಲಿ ಸೈಟ್ ಮಂಜೂರಾಗುತ್ತಾ? ಈ ನಕಲಿ ವ್ಯಕ್ತಿಗಾಗಿದೆ. 2023ರಲ್ಲಿ ತಹಶೀಲ್ದಾರ್ ಕೋರ್ಟ್ನಲ್ಲಿ ಈ ವ್ಯಕ್ತಿ ಹಾಜರಾಗಿದ್ದ ಅಂತ ಕೂಡ ದಾಖಲೆ ಸೃಷ್ಟಿ ಮಾಡ್ತಾರೆ. ಎಷ್ಟು ಬಂಡತನ! 2016ರಲ್ಲೇ ತೀರೋಗಿರೋ ವ್ಯಕ್ತಿ 2023ರಲ್ಲಿ ಹಾಜರಾಗಿದ್ದಾನೆ ಅನ್ನೋ ದಾಖಲೆ ಬೇರೆ ಸೃಷ್ಟಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.